ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿನಿಮಾ ಕತೆ. ಇವತ್ತು ನಾವು ರೀಸೆಂಟ್ ಆಗಿ ಬಾಲಿವುಡ್ ನಲ್ಲಿ ರಿಲೀಸ್ ಆದ ಮೂವಿ ಓ ರೋಮಿಯೋ ಸ್ಟೋರಿನ ನೋಡೋಣ. ಈ ಮೂವಿ ಕೆಲವೊಂದು ರಿಯಲ್ ಇನ್ಸಿಡೆಂಟ್ ಮೇಲೆ ಬೇಸ್ ಆಗಿದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕತೆ ಆರಂಭದಲ್ಲಿ ನಮಗೆ ಉಸ್ತ್ರ ಅನ್ನೋ ವ್ಯಕ್ತಿನ ತೋರಿಸ್ತಾರೆ. ಉಸ್ತ್ರ ಒಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ ಆಗಿರ್ತಾನೆ. ಈತ ಯಾವುದೋ ಹುಡುಗಿಗಾಗಿ ವೇಟ್ ಮಾಡ್ತಿದ್ದಾಗ ಆತನಿಗೆ ಖಾನ್ ಸಾರ್ ಕಾಲ್ ಮಾಡ್ತಾನೆ. ಖಾನ್ ಸಾಬ್ ಉಸ್ತ್ರಗೆ ನೀನೊಬ್ಬ ವ್ಯಕ್ತಿನ ಕೊಲೆ ಮಾಡಬೇಕು ಅಂತ ಹೇಳ್ತಾನೆ. ಆದ್ರೆ ಉಸ್ತ್ರ ಅದಕ್ಕೆ ಒಪ್ತಿರಲ್ಲ. ಅದೇ ಟೈಮಲ್ಲಿ ಅಲ್ಲಿ ಉಸ್ತ್ರ ಅಜ್ಜಿ ಬರ್ತಾಳೆ. ಈಕೆ ಉಸ್ತ್ರಗೆ ನೀನು ಖಾನ್ ಸಾಬ್ ಮಾತನ್ನ ಕೇಳಬೇಕು, ಯಾಕಂದ್ರೆ ನಿನ್ನ ಹಿಂದೆ ಜಲಾಲ್ ಬಿದ್ದಾಗ ಖಾನ್ ಸಾಬೇ ನಿನ್ನನ್ನ ಕಾಪಾಡಿದ್ರು ಅಂತ ಹೇಳ್ತಾಳೆ. ಆಕ್ಚುಲಿ ಉಸ್ತ್ರ ಜಲಾಲ್ ತಮ್ಮನನ್ನ ಕೊಂದಿರ್ತಾನೆ. ಆಗ ಜಲಾಲ್ ಅವನನ್ನ ಕೊಲ್ಬೇಕಂತ ತಿರುಗಾಡ್ತಿರ್ತಾನೆ. ಆದ್ರೆ ಆ ಟೈಮಲ್ಲಿ ಖಾನ್ ಸಾಬ್ ಅಡ್ಡ ಬಂದು ಉಸ್ತ್ರನ ಕಾಪಾಡಿರ್ತಾನೆ. ಯಾಕಂದ್ರೆ ಜಲಾಲ್ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಈಗ ಉಸ್ತ್ರ ತನ್ನ ಅಜ್ಜಿ ಹೇಳಿದಕ್ಕೆ ಖಾನ್ ಸಾಬ್ನ ಹೋಗಿ ಮೀಟ್ ಆಗ್ತಾನೆ. ಖಾನ್ ಸಾಬ್ ಅವನಿಗೆ ಒಬ್ಬ ವ್ಯಕ್ತಿಯನ್ನ ಕೊಲ್ಲೋ ಕಾಂಟ್ರಾಕ್ಟ್ ಕೊಡ್ತಾನೆ. ಈಗ ಉಸ್ತ್ರ ಆ ವ್ಯಕ್ತಿ ಹತ್ರ ಹೋಗಿ ಅವನಿಗೆ ತುಂಬಾ ಹೊಡಿತಾನೆ. ಆ ವ್ಯಕ್ತಿ ಉಸ್ತ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾಗ ಅಲ್ಲಿ ಖಾನ್ ಸಾಬ್ ಬಂದು ಉಸ್ತ್ರನ ಕಾಪಾಡ್ತಾನೆ. ಇನ್ನು ಖಾನ್ ಸಾಬ್ ಬಗ್ಗೆ ನೋಡೋದಾದ್ರೆ ಖಾನ್ ಸಾಬ್ ಒಬ್ಬ ಅಂಡರ್ ಕವರ್ ಏಜೆಂಟ್ ಆಗಿರ್ತಾನೆ. ಈತ ಡೈರೆಕ್ಟ್ ಆಗಿ ಕ್ರಿಮಿನಲ್ಸ್ ನ ಕೊಲ್ಲೋಕಾಗದೆ ಉಸ್ತ್ರಾಗಿ ಅದರ ಕಾಂಟ್ರಾಕ್ಟ್ ಕೊಡ್ತಿರ್ತಾನೆ. ಆದ್ರೆ ಉಸ್ತ್ರಾಗಿ ಇದರಿಂದ ಸಾಕಾಗಿರುತ್ತೆ. ಅವನು ಈ ಲೈಫ್ ನ ಬಿಡಬೇಕಂತ ಅನ್ಕೊಂಡಿರ್ತಾನೆ. ಆದ್ರೆ ಖಾನ್ ಸಾಬ್ ತುಂಬಾ ಪವರ್ಫುಲ್ ವ್ಯಕ್ತಿ ಆಗಿರ್ತಾನೆ. ಅದರಿಂದ ಬಿಡಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗಿರುತ್ತೆ. ಆಗ ಉಸ್ತ್ರ ಕಡೆಯವರು ಉಸ್ತ್ರಗೆ ನಾವು ಇಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬಿಡೋಣ, ಆಗ ಮಾತ್ರ ನಾವು ಖಾನ್ ಸಾಬ್ ಇಂದ ಬದುಕಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಉಸ್ತ್ರಾಗೂ ಐಡಿಯಾ ಚೆನ್ನಾಗಿ ಅನಿಸುತ್ತೆ. ಅವನು ಅಲ್ಲಿಂದ ಈಗ ದೂರ ಹೋಗ್ಬೇಕಂತ ಡಿಸೈಡ್ ಮಾಡ್ತಾನೆ. ಇನ್ನು ಉಸ್ತ್ರ ಈಗ ತನ್ನ ಬೋಟ್ ಹತ್ರ ಬಂದಾಗ ಅಲ್ಲಿ ಒಬ್ಬ ಹುಡುಗಿ ಇರ್ತಾಳೆ. ಈ ಹೆಸರು ಆಯಿಷಾ ಆಗಿರುತ್ತೆ. ಇಲ್ಲಿ ಉಸ್ತ್ರ ಆಯಿಷಾನ ನೋಡಿ ಶಾಕ್ ಆಗ್ತಾನೆ. ಇಲ್ಲಿ ಆಯಿಷಾ ಉಸ್ತ್ರಗೆ ನನಗೆ 4 ಜನರ ವಿರುದ್ಧ ಕಾಂಟ್ರಾಕ್ಟ್ ಕೊಡೋದಿತ್ತು ಅಂತ ಹೇಳ್ತಾಳೆ. ಅದರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಆಗಿರ್ತಾನೆ, ಇನ್ನೊಬ್ಬ ಲಾಯರ್, ಇನ್ನು ಮೂರನೇ ವ್ಯಕ್ತಿ ಜಲಾಲ್ ರೈಟ್ ಹ್ಯಾಂಡ್ ಶಂಕರ್ ಆಗಿರ್ತಾನೆ. ಇನ್ನು ಆಕೆ ಜಲಾಲ್ನ ಕೂಡ ಕೊಲ್ಲೋ ಕಾಂಟ್ರಾಕ್ಟ್ ಕೊಡ್ತಾಳೆ. ಇದನ್ನ ಕೇಳಿ ಉಸ್ತ್ರ ಶಾಕ್ ಆಗ್ತಾನೆ. ಯಾಕಂದ್ರೆ ಜಲಾಲ್ ತುಂಬಾ ದೊಡ್ಡ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಅವನನ್ನ ಕೊಲ್ಲಲು ಒಬ್ಬ ಹುಡುಗಿ ಕಾಂಟ್ರಾಕ್ಟ್ ಕೊಡೋಕೆ ಬಂದಿದ್ದಾಳಲ್ಲ ಅಂತ ಅನ್ಕೋತಾನೆ. ಈಗ ಉಸ್ತ್ರ ಆಕೆಗೆ ಸುಮ್ಮನೆ ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾನೆ. ಈಗ ಆಯಿಷಾ ಹೊರಗೆ ಬಂದು ಉಸ್ತ್ರಗಾಗಿ ವೇಟ್ ಮಾಡ್ತಿರ್ತಾಳೆ. ಆದ್ರೆ ಉಸ್ತ್ರ ಆಕೆ ಕಡೆ ಗಮನ ಕೊಡಲ್ಲ. ಅವನು ಸುಮ್ಮನಾಗ್ತಾನೆ. ಆದ್ರೆ 2-3 ದಿನ ಆದ್ರೂ ಆಯಿಷಾ ಅಲ್ಲಿಂದ ಹೋಗ್ತಿರಲ್ಲ. ಆಕೆ ಉಸ್ತ್ರಗಾಗಿ ವೇಟ್ ಮಾಡ್ತಿರ್ತಾಳೆ. ಆಗ ಉಸ್ತ್ರ ಆಯಿಷಾನ ತನ್ನ ಹತ್ರ ಕರೀತಾನೆ. ಆತ ಆಕೆಗೆ ನೀನು ನನಗೆ ದುಡ್ಡು ಕೊಡಬೇಡ, ನೀನು ನನ್ನ ಜೊತೆ ಮಲ್ಕೊಂಡ್ರೆ ನಾನು ಅವರನ್ನ ಕೊಲ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಯಿಷಾ ಅದಕ್ಕೂ ಒಪ್ಕೋತಾಳೆ. ಆದ್ರೆ ಆಕೆ ತುಂಬಾ ಅಳ್ತಿರ್ತಾಳೆ. ಇನ್ನು ಆಯಿಷಾ ಬಗ್ಗೆ ನೋಡೋದಾದ್ರೆ ಈಕೆ 10th ಸ್ಟ್ಯಾಂಡರ್ಡ್ ನಲ್ಲಿ ಇರ್ತಾಳೆ. ಆಗ ಈಕೆಗೆ ಮೈಬೂಬ್ ಅನ್ನೋ ಹುಡುಗನ ಜೊತೆ ಲವ್ ಆಗುತ್ತೆ. ಇನ್ನು ಇವರು ಕಾಲೇಜ್ಗೆ ಬಂದಾಗ ಇವರ ಮನೆಯಲ್ಲಿ ಕೂಡ ಆಯಿಷಾ ಮತ್ತು ಮೈಬೂಬ್ ಲವ್ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ಆಯಿಷಾ ತಂದೆ ಆಯಿಷಾಗೆ ತುಂಬಾ ಹೊಡಿತಾನೆ. ಆದ್ರೆ ಆಯಿಷಾ ಮಾತ್ರ ಇಲ್ಲ, ನಾನು ಮೈಬೂಬ್ನೇ ಲವ್ ಮಾಡ್ತಿದ್ದೀನಿ, ಅವನೇ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಆಗ ಆಯಿಷಾ ತಂದೆ ಮೈಬೂಬ್ನ ಕರೆದು ನೀನು ಚೆನ್ನಾಗಿ ದುಡ್ಡು ಮಾಡು, ಆಗ ಮಾತ್ರ ನಾನು ನಿನಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೈಬೂಬ್ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಅವನು 6 ತಿಂಗಳಾದ್ಮೇಲೆ ಹಿಂತಿರುಗಿ ಬರ್ತಾನೆ. ಈಗ ಅವನು ಚೆನ್ನಾಗಿ ದುಡ್ಡು ಮಾಡಿರ್ತಾನೆ. ಇದನ್ನ ನೋಡಿ ಆಯಿಷಾ ತಂದೆಗೆ ತುಂಬಾ ಖುಷಿ ಆಗುತ್ತೆ. ಅವನು ಆಯಿಷಾ ಕೈನ ಮೈಬೂಬ್ಗೆ ಕೊಡ್ತಾನೆ. ಅಂದ್ರೆ ಅವರಿಬ್ಬರ ಈಗ ಮದುವೆ ಮಾಡಿಸ್ತಾನೆ. ಇನ್ನು ಇವರು ಮದುವೆ ಆದ್ಮೇಲೆ ಮೈಬೂಬ್ ಮನೆಗೆ ಶಿಫ್ಟ್ ಆಗ್ತಾರೆ. ಇವರ ಜೀವನ ತುಂಬಾ ಚೆನ್ನಾಗಿ ನಡೀತಿರುತ್ತೆ. ಆಯಿಷಾ ಮತ್ತು ಮೈಬೂಬ್ ತುಂಬಾ ಖುಷಿಯಾಗಿರ್ತಾರೆ. ಆದ್ರೆ ಒಂದು ದಿನ ಮೈಬೂಬ್ ತನ್ನ ಮನೆಗೆ ಬಂದಾಗ ಅವನಿಗೆ ತುಂಬಾ ಗಾಯವಾಗಿರುತ್ತೆ. ಇದನ್ನ ನೋಡಿ ಆಯಿಷಾ ತುಂಬಾ ಭಯಪಡ್ತಾಳೆ. ಇಲ್ಲಿ ನಮಗೆ ಮೈಬೂಬ್ ಜಲಾಲ್ ಹತ್ರ ಕೆಲಸ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಮೊದಲು ಕೆಲಸಕ್ಕೆ ಸೇರ್ಕೊಂಡಾಗ ಮೈಬೂಬ್ಗೆ ಜಲಾಲ್ ಏನ್ ಕೆಲಸ ಮಾಡ್ತಾನೆ ಅಂತ ಗೊತ್ತಿರಲ್ಲ. ಆದ್ರೆ ಜಲಾಲ್ ಒಳ್ಳೆ ಸ್ಯಾಲರಿ ಕೊಡ್ತಿರ್ತಾನೆ. ಅದಕ್ಕೆ ಅವನು ಅವನ ಹತ್ರ ಕೆಲಸಕ್ಕೆ ಸೇರ್ಕೊತಾನೆ. ಆದ್ರೆ ಕೆಲಸಕ್ಕೆ ಸೇರಿದ ಮೇಲೆ ಮೈಬೂಬ್ಗೆ ಜಲಾಲ್ ಇಲಿಗಲ್ ಕೆಲಸ ಮಾಡ್ತಾನೆ ಅಂತ ಗೊತ್ತಾಗುತ್ತೆ. ಇದನ್ನ ಕೇಳಿ ಆಯಿಷಾ ಮೈಬೂಬ್ಗೆ ನಮಗೆ ಅಂತ ದುಡ್ಡು ಬೇಡ, ದಯವಿಟ್ಟು ನೀನು ಆ ಕೆಲಸನ ಬಿಟ್ಬಿಡು ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮೈಬೂಬ್ ಹಾಗಾಗಲ್ಲ, ಜಲಾಲ್ ನಮ್ಮನ್ನ ಅಷ್ಟು ಈಸಿಯಾಗಿ ಕೆಲಸ ಬಿಟ್ಟು ಹೋಗೋಕೆ ಬಿಡಲ್ಲ ಅಂತ ಹೇಳ್ತಾನೆ. ಆದ್ರೆ ಆಯಿಷಾ ಕೇಳದೆ ನಿನಗೆ ನಾನು ಬೇಕಾ ಅಥವಾ ಜಲಾಲ್ ಬೇಕಾ ಅಂತ ನೀನೇ ಡಿಸೈಡ್ ಮಾಡು ಅಂತ ಹೇಳ್ತಾಳೆ. ನೀನು ಆ ಕೆಲಸನ ಬಿಟ್ಟಿಲ್ಲಂದ್ರೆ ನಾನು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಮೈಬೂಬ್ ಆಯಿಷಾಗೆ ಇಲ್ಲ, ನಾನು ಆ ಕೆಲಸನ ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ಈಗ ಮೈಬೂಬ್ ಹೋಗಿ ಜಲಾಲ್ಗೆ ನನ್ನ ವೈಫ್ಗೆ ನಾನು ಇಲ್ಲಿ ಕೆಲಸ ಮಾಡೋದು ಇಷ್ಟ ಇಲ್ಲ, ಅದಕ್ಕೆ ನಾನು ಈ ಕೆಲಸನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ಜಲಾಲ್ ಅವನಿಗೆ ಆಯ್ತು, ನೀನು ಈ ಕೆಲಸನ ಬಿಟ್ಟು ಹೋಗ್ಬೋದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಮೈಬೂಬ್ ತುಂಬಾ ಖುಷಿ ಆಗ್ತಾನೆ. ಅವನು ಅಲ್ಲಿಂದ ಎದ್ದು ಬರ್ತಿರ್ತಾನೆ. ಆಗ ಜಲಾಲ್ ರೈಟ್ ಹ್ಯಾಂಡ್ ಶಂಕರ್ ಅವನನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಇದು ಆಯಿಷಾಗೆ ಗೊತ್ತಾದಾಗ ಆಕೆ ತುಂಬಾ ಅಳ್ತಾಳೆ. ಏಕೆಂದ್ರೆ ಒಂದು ಕಡೆಯಿಂದ ಆಯಿಷಾ ಆ ಕೆಲಸ ಬಿಡುವಂತೆ ಹೇಳಿದ್ದಕ್ಕೆ ಶಂಕರ್ ಮೈಬೂಬ್ನ ಕೊಂದಿರ್ತಾನೆ. ಈಗ ಆಯಿಷಾ ಪೊಲೀಸರ ಹತ್ರ ಹೋಗ್ತಾಳೆ. ಈಗ ಆಕೆ ತನಗೆ ನ್ಯಾಯ ಸಿಗುತ್ತೆ ಅಂತ ಅನ್ಕೋತಾಳೆ. ಆದ್ರೆ ಪೊಲೀಸ್ ಮತ್ತು ಲಾಯರ್ ಕೂಡ ಜಲಾಲ್ ಜೊತೆ ಸೇರಿರ್ತಾರೆ. ಅವರು ಮೈಬೂಬೆ ಎಲ್ಲ ಇಲ್ಲಿಗಲ್ ಕೆಲಸ ಮಾಡ್ತಿದ್ದ, ಅವನು ಮಾಡ್ತಿದ್ದ ಇಲ್ಲಿಗಲ್ ಕೆಲಸದಿಂದ ಅವನ ಪ್ರಾಣ ಹೋಯ್ತು ಅಂತ ಸಾಬೀತು ಮಾಡ್ತಾರೆ. ಇದರಿಂದ ಆಯಿಷಾಗೆ ನ್ಯಾಯ ಸಿಗಲ್ಲ. ಈಗ ಆಕೆಗೆ ಏನು ಮಾಡ್ಬೇಕಂತ ಗೊತ್ತಾಗದೆ ಆಕೆ ಉಸ್ತ್ರ ಹತ್ರ ಬಂದಿರ್ತಾಳೆ. ಆದ್ರೆ ಇಲ್ಲಿ ಉಸ್ತ್ರ ಆಕೆ ಮಾತನ್ನ ಕೇಳಲ್ಲ. ಅವನು ಆಕೆನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಇದರಿಂದ ಆಯಿಷಾಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಸೂಸೈಡ್ ಮಾಡ್ಕೋಬೇಕಂತ ಟ್ರೈ ಮಾಡ್ತಾಳೆ. ಆದ್ರೆ ಆಕೆಗೆ ಧೈರ್ಯ ಸಾಕಾಗಲ್ಲ. ಇನ್ನು ಆಯಿಷಾ ಒಂದು ಹೋಟೆಲ್ ನಲ್ಲಿ ಬಿರಿಯಾನಿ ಮಾಡೋ ಕೆಲಸ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಉಸ್ತ್ರ ಆ ಊರನ್ನ ಬಿಟ್ಟು ಅಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬೇಕಂತ ಡಿಸೈಡ್ ಮಾಡಿರ್ತಾನೆ. ಈಗ ಉಸ್ತ್ರ ಆಯಿಷಾ ಕೆಲಸ ಮಾಡ್ತಿದ್ದ ಹೋಟೆಲ್ಗೆ ಹೋಗ್ತಾನೆ ಮತ್ತು ಇಲ್ಲಿ ತುಂಬಾ ಬಿರಿಯಾನಿ ಆರ್ಡರ್ ಮಾಡ್ತಾನೆ. ಈಗ ಆಯಿಷಾ ಬಿರಿಯಾನಿ ತಗೊಂಡು ಉಸ್ತ್ರ ಕಾರ್ ಡಿಕ್ಕಿಯಲ್ಲಿ ಇಡ್ತಿದ್ದಾಗ ಅಲ್ಲಿ ಆಕೆಗೆ ಒಂದು ಗನ್ ಕಾಣುತ್ತೆ. ಆಕೆ ಯಾರಿಗೂ ಗೊತ್ತಾಗದ ಹಾಗೆ ಆ ಗನ್ನ ತಗೋತಾಳೆ.
ಈಗ ಉಸ್ತ್ರ ಅಲ್ಲಿಂದ ಹೋಗ್ತಿದ್ದಾಗ ಮಿರರ್ ನಲ್ಲಿ ಆತ ಆಯಿಷಾನ ನೋಡ್ತಾನೆ. ಆಯಿಷಾನ ನೋಡಿ ಆತನಿಗೆ ಇಲ್ಲಿ ಏನಾದ್ರೂ ಎಡ್ವರ್ಟ್ ಆಗಿರ್ಬೋದು ಅಂತ ಡೌಟ್ ಬರುತ್ತೆ. ಆದ್ರೆ ಉಸ್ತ್ರ ಆಕೆಗೆ ಏನು ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಉಸ್ತ್ರ ಅಲ್ಲಿಂದ ಸೀದಾ ಜೂಲಿಯಾನ ಹುಡುಗಿ ಹತ್ರ ಹೋಗ್ತಾನೆ. ಈಕೆ ಒಂದು ಡ್ಯಾನ್ಸ್ ಬಾರ್ ಅಲ್ಲಿ ಕೆಲಸ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ನಮಗೆ ಆಯಿಷಾನ ತೋರಿಸ್ತಾರೆ. ಈಕೆ ಅದೇ ಪೊಲೀಸ್ ಆಫೀಸರ್ ನ ಫಾಲೋ ಮಾಡ್ತಿರ್ತಾಳೆ. ಈತ ತಾನು ಮದುವೆ ಆಗೋಕ್ಕೆ ಹುಡುಗಿ ನೋಡ್ಬೇಕಂತ ಒಂದು ಹೋಟೆಲ್ಗೆ ಬಂದಿರ್ತಾನೆ. ಆಯಿಷಾ ಕೂಡ ಅಲ್ಲಿಗೆ ಬರ್ತಾಳೆ. ಈಕೆ ತನ್ನ ಹತ್ರ ಇದ್ದ ಗನ್ ತಗೊಂಡು ಆತನನ್ನ ಶೂಟ್ ಮಾಡ್ಬೇಕು ಅಂತ ಅನ್ಕೋತಾಳೆ. ಆದ್ರೆ ಈಕೆಗೆ ಧೈರ್ಯ ಸಾಕಾಗಲ್ಲ. ಅದೇ ಟೈಮಲ್ಲಿ ಅಲ್ಲಿ ಅದೇ ಲಾಯರ್ ಕೂಡ ಬರ್ತಾನೆ. ಆಯಿಷಾ ಇವರಿಬ್ಬರಲ್ಲಿ ಯಾರನ್ನ ಕೊಲ್ಬೇಕಂತ ಡಿಸೈಡ್ ಮಾಡಕ್ಕಾಗದೆ ಅಲ್ಲಿ ಸುಮ್ಮನೆ ಕುಂತ್ಕೋತಾಳೆ. ಅದೇ ಟೈಮಲ್ಲಿ ಆಕೆ ಕೈಯಿಂದ ಚಾಕಪ್ ಕೆಳಗೆ ಬಿದ್ದು ಒಡೆದು ಹೋಗುತ್ತೆ. ಇನ್ನು ಆ ಪೊಲೀಸ್ ಆಫೀಸರ್ ಈಗ ಅಲ್ಲಿಂದ ಹೋಗ್ಬಿಡ್ತಾನೆ. ಆ ಲಾಯರ್ ವಾಶ್ರೂಮ್ಗೆ ಹೋಗ್ತಾನೆ. ಈಗ ಆಯಿಷಾ ಲಾಯರ್ನ ಫಾಲೋ ಮಾಡ್ಕೊಂಡು ವಾಶ್ರೂಮ್ಗೆ ಹೋಗ್ತಾಳೆ. ಈಕೆ ಲಾಯರ್ ಕಡೆ ಗನ್ ಪಾಯಿಂಟ್ ಮಾಡ್ತಾಳೆ. ಆದ್ರೆ ಆಕೆಗೆ ಅವನನ್ನ ಶೂಟ್ ಮಾಡೋಕೆ ಧೈರ್ಯ ಸಾಕಾಗಲ್ಲ. ಆಗ ಲಾಯರ್ ಆಕೆಗೆ ತುಂಬಾ ಹೊಡಿತಾನೆ ಮತ್ತು ಆಕೆ ಗನ್ ತಗೊಂಡು ಆಕೆಗೆ ಶೂಟ್ ಮಾಡ್ತಾನೆ. ಇನ್ನು ಆತ ಆಕೆನ ಕೊಲ್ಬೇಕಂತ ಆಕೆ ತಲೆಗೆ ಗನ್ ಪಾಯಿಂಟ್ ಇಟ್ಟಾಗ ಅಲ್ಲಿ ಉಸ್ತ್ರ ಬರ್ತಾನೆ. ಈತ ಇಲ್ಲಿ ಬಂದು ಲಾಯರ್ನ ಕೊಂದ್ಬಿಡ್ತಾನೆ. ಈಗ ಉಸ್ತ್ರ ಆಯಿಷಾನ ಅಲ್ಲಿಂದ ಎತ್ಕೊಂಡು ಸೀದಾ ತನ್ನ ಮನೆಗೆ ಕರ್ಕೊಂಡು ಬರ್ತಾನೆ ಮತ್ತು ಆಕೆಗೆ ಟ್ರೀಟ್ಮೆಂಟ್ ಕೊಡ್ತಾನೆ. ಏಕೆಂದ್ರೆ ಎಲ್ಲೋ ಒಂದು ಕಡೆ ಉಸ್ತ್ರ ಆಯಿಷಾನ ಲವ್ ಮಾಡ್ತಿರ್ತಾನೆ. ಈಗ ಇಲ್ಲಿ ನಮಗೆ ಉಸ್ತ್ರ ಸ್ಟೋರಿನ ತೋರಿಸ್ತಾರೆ. ಆಕ್ಚುಲಿ ಉಸ್ತ್ರ ಸಣ್ಣವನಿದ್ದಾಗ ಅವನ ತಂದೆನ ಒಬ್ಬ ವ್ಯಕ್ತಿ ಕೊಂದಿರ್ತಾನೆ. ಆಗಿಂದ ಉಸ್ತ್ರ ಒಂದು ಬಾರ್ಬರ್ ಶಾಪ್ ಅಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಒಂದು ದಿನ ಉಸ್ತ್ರ ತಂದೆಯನ್ನ ಕೊಂದ ಆ ಕಿಲ್ಲರ್ ಅಲ್ಲಿಗೆ ಬರ್ತಾನೆ. ಆಗ ಉಸ್ತ್ರ ಅವನಿಗೆ ಶೇವಿಂಗ್ ಮಾಡ್ತಿದ್ದಾಗ ತನ್ನ ಕೈಯಲ್ಲಿದ್ದ ಉಸ್ತ್ರದಿಂದ ಅವನ ಕುತ್ತಿಗೆ ಕಡಿದು ಅವನನ್ನ ಸಾಯಿಸ್ಬಿಡ್ತಾನೆ. ಆಗಿಂದ ಉಸ್ತ್ರ ಕ್ರಿಮಿನಲ್ ಆಗಿರ್ತಾನೆ. ಈಗ ಉಸ್ತ್ರ ತನ್ನಂತೆ ಆಯಿಷಾ ಕೂಡ ಕ್ರಿಮಿನಲ್ ಆಗ್ಬಾರ್ದಂತ ಆಕೆನ ಕಾಪಾಡಿರ್ತಾನೆ. ಈಗ ಉಸ್ತ್ರ ಖಾನ್ ಸಾಬ್ ಹತ್ರ ಹೋಗಿ ಆತನಿಗೆ ತಾನು ಲಾಯರ್ನ ಕೊಂದಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಖಾನ್ ಸಾಬ್ ಅವನಿಗೆ ನೀನು ಸ್ವಲ್ಪ ದಿನ ಅಂಡರ್ ಕವರ್ ಆಗು, ಇಲ್ಲಿ ಎಲ್ಲ ಮ್ಯಾಟರ್ ಕೂಲ್ ಆದ್ಮೇಲೆ ನಾನು ನಿನ್ನ ಕರಿತೀನಿ, ನಾನು ಹೇಳುವವರೆಗೂ ಇಲ್ಲಿ ಬರಬೇಡ ಅಂತ ಹೇಳ್ತಾನೆ. ಈಗ ಖಾನ್ ಸಾಬ್ ಉಸ್ತ್ರಗೆ ಕೆಲವು ದಿನಗಳಲ್ಲಿ ಜಲಾಲ್ ನೇಪಾಳನಲ್ಲಿ ಒಂದು ಡ್ರಗ್ ಡೀಲ್ ನ ಮಾಡಲಿದ್ದಾನೆ, ಅದನ್ನ ನಾವು ತಡಿಬೇಕು ಅಂತ ಹೇಳ್ತಾನೆ. ಈಗ ಖಾನ್ ಸಾಬ್ ಉಸ್ತ್ರ ಮತ್ತು ಅವನ ಗ್ಯಾಂಗ್ ನ ಅಂಡರ್ ಕವರ್ ಆಗೋಕೆ ನೇಪಾಳ್ಗೆ ಕಳಿಸ್ತಾನೆ. ಇಲ್ಲಿ ಇವರ ಜೊತೆ ಆಯಿಷಾ ಕೂಡ ಬರ್ತಾಳೆ. ಆಯಿಷಾ ತನ್ನ ಗಂಡನ ಕೊಲೆಗಾರರಿಂದ ಹೇಗೆ ರಿವೆಂಜ್ ತಗೋಬೇಕಂತ ಯೋಚನೆ ಮಾಡ್ತಿರ್ತಾಳೆ. ಆಗ ಉಸ್ತ್ರ ಆಕೆಗೆ ಗನ್ ಹೇಗೆ ಯೂಸ್ ಮಾಡೋದಂತ ಕಲಿಸ್ತಾನೆ. ಹೀಗಿದ್ದಾಗ ಒಂದು ದಿನ ಜಲಾಲ್ ಕಡೆಯವರು ಒಂದು ವೆಪನ್ಸ್ ಡೀಲ್ ನ ಮಾಡಲಿದ್ದಾರೆ ಅಂತ ಉಸ್ತ್ರಗೆ ಗೊತ್ತಾಗುತ್ತೆ. ಆಗ ಅವನು ತನ್ನ ಕಡೆಯವರೊಂದಿಗೆ ಅಲ್ಲಿಗೆ ಹೋಗ್ತಾನೆ. ಆಗ ಜಲಾಲ್ ಕಡೆಯವರು ಇವರನ್ನ ನೋಡಿ ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈ ಅಟ್ಯಾಕ್ ನಲ್ಲಿ ಉಸ್ತ್ರ ಗ್ಯಾಂಗ್ ಅಲ್ಲಿ ಕೆಲವರು ಸತ್ತೋಗ್ತಾರೆ. ಇನ್ನು ಉಸ್ತ್ರ ಜಲಾಲ್ ಗ್ಯಾಂಗ್ ಅವರಿಗೆ ಸಿಕ್ಕಿ ಬಿಡ್ತಾನೆ. ಈಗ ಜಲಾಲ್ ಗ್ಯಾಂಗ್ ಅವರು ಜಲಾಲ್ಗೆ ಕಾಲ್ ಮಾಡಿ ಉಸ್ತ್ರ ಬಗ್ಗೆ ಹೇಳ್ತಾರೆ. ಈಗ ಜಲಾಲ್ ಉಸ್ತ್ರ ಹತ್ರ ಮಾತಾಡ್ತಾನೆ ಮತ್ತು ನೀನು ನನ್ನ ತಮ್ಮನ್ನ ಯಾಕೆ ಕೊಂದೆ ಅಂತ ಕೇಳ್ತಾನೆ. ಆಗ ಉಸ್ತ್ರ ಜಲಾಲ್ಗೆ ಬರೀ ನಾನು ನಿನ್ನ ತಮ್ಮನ್ನ ಕೊಂದಿಲ್ಲ, ನಿನಗೆ ಹುಟ್ಟಲಿರೋ ಮಗನ್ನ ಕೂಡ ಕೊಂದಿದ್ದೀನಿ ಅಂತ ಹೇಳ್ತಾನೆ. ಇದರಿಂದ ಜಲಾಲ್ ವೈಫ್ ಮೆಂಟಲಿ ಅನ್ಸ್ಟೇಬಲ್ ಆಗಿರ್ತಾಳೆ. ಇನ್ನು ಜಲಾಲ್ ಮುಂದೆ ಆಕೆ ವೈಫ್ ಇರ್ತಾಳೆ. ಈಕೆ ಪೇಂಟಿಂಗ್ ಮಾಡ್ತಿರ್ತಾಳೆ. ಜಲಾಲ್ ಉಸ್ತ್ರಗೆ ಏನು ಉತ್ತರ ಕೊಡದೆ ಹೋಗಿ ತನ್ನ ವೈಫ್ ಹತ್ರ ಮಾತಾಡ್ತಾನೆ. ಇನ್ನು ಈ ಕಡೆ ಉಸ್ತ್ರ ಅಲ್ಲಿದ್ದ ಎಲ್ಲರನ್ನ ಹೊಡೆದು ಅಲ್ಲಿಂದ ತಪ್ಪಿಸ್ಕೊತಾನೆ. ಅವನು ಆಮೇಲೆ ಹೋಗಿ ಸತ್ತ ತನ್ನ ಗ್ಯಾಂಗ್ ಮೆಂಬರ್ಸ್ಗೆ ಅಂತಿಮ ಸಂಸ್ಕಾರ ಮಾಡ್ತಾನೆ. ಉಸ್ತ್ರ ಮತ್ತು ಅವನ ಗ್ಯಾಂಗ್ ಅಲ್ಲಿಂದ ಹೋಗ್ಬೇಕಂತ ಡಿಸೈಡ್ ಮಾಡಿರ್ತಾರೆ. ಆದ್ರೆ ಆಯಿಷಾ ಅಲ್ಲೇ ಇದ್ದಿದ್ದರಿಂದ ಅವರು ಕೂಡ ಅಲ್ಲೇ ಇರ್ತಾರೆ. ಇದರಿಂದ ಆಯಿಷಾ ತನ್ನಿಂದಾಗಿನೇ ಉಸ್ತ್ರ ಗ್ಯಾಂಗ್ ಮೆಂಬರ್ಸ್ ಸತ್ರು ಅಂತ ತುಂಬಾ ಬೇಜಾರಾಗ್ತಾಳೆ. ಇನ್ನು ಇವರು ರಾತ್ರಿ ಟೈಮಲ್ಲಿ ಮಲ್ಕೊಂಡಿದ್ದಾಗ ಆಯಿಷಾ ಯಾರಿಗೂ ಹೇಳದೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ನು ಮಾರನೇ ದಿನ ಬೆಳಗ್ಗೆ ಉಸ್ತ್ರಗೆ ಎಚ್ಚರಿಕೆ ಆದಾಗ ಅವನು ಆಯಿಷಾನ ಹುಡುಕ್ತಾನೆ. ಆದ್ರೆ ಅವನಿಗೆ ಆಯಿಷಾ ಎಲ್ಲೂ ಕಾಣಲ್ಲ. ಈಗ ಸೀನ್ ಜಲಾಲ್ ಕಡೆ ಶಿಫ್ಟ್ ಆಗುತ್ತೆ. ಜಲಾಲ್ಗೆ ಉಸ್ತ್ರ ಅವರ ಗ್ಯಾಂಗ್ ಮೆಂಬರ್ಸ್ ಇಂದ ತಪ್ಪಿಸ್ಕೊಂಡು ಓಡೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇದರಿಂದ ಅವನು ತನ್ನ ಗ್ಯಾಂಗ್ ಮೆಂಬರ್ಸ್ ಮೇಲೆ ತುಂಬಾ ಸೆಟ್ ಮಾಡ್ಕೋತಾನೆ. ಇನ್ನೊಂದು ಕಡೆ ಖಾನ್ ಸಾಬ್ ಉಸ್ತ್ರ ಹತ್ರ ಬರ್ತಾನೆ ಮತ್ತು ಅವನಿಗೆ ನೀನು ನಿನಗೆ ಸಂಬಂಧ ಇಲ್ಲದ ಮ್ಯಾಟರ್ ನಲ್ಲಿ ಯಾಕೆ ಇನ್ವಾಲ್ವ್ ಆಗ್ತಿದೀಯಾ ಅಂತ ಹೇಳ್ತಾನೆ. ಆಗ ಉಸ್ತ್ರ ಖಾನ್ ಸಾಬ್ಗೆ ಆಯಿಷಾ ಐಡೆಂಟಿ ಕಾರ್ಡ್ ಕೊಟ್ಟು ಈಕೆನ ಹುಡುಕಿ ಅಂತ ಹೇಳ್ತಾನೆ. ಆಗ ಖಾನ್ ಸಾಬ್ ಆಯ್ತು ನಾನು ಈಕೆನ ಹುಡುಕ್ತೀನಿ, ಆದ್ರೆ ನೀನು ಒಂದು ಕೆಲಸ ಮಾಡಬೇಕು. ಜಲಾಲ್ ಒಂದು ಡ್ರಗ್ ಡೀಲ್ ನ ಮಾಡಲಿದ್ದಾನೆ, ನೀನು ಅಲ್ಲಿ ಹೋಗಿ ಅವರನ್ನ ಮುಗಿಸ್ಬೇಕು ಅಂತ ಹೇಳ್ತಾನೆ. ಈಗ ಉಸ್ತ್ರ ಖಾನ್ ಸಾಬ್ ಬೆಳೆದ ಜಾಗಕ್ಕೆ ಹೋಗ್ತಾನೆ ಮತ್ತು ಅಲ್ಲಿ ಜಲಾಲ್ ಕಡೆಯವರನ್ನ ಸಾಯಿಸ್ಬಿಡ್ತಾನೆ. ಇನ್ನು ಉಸ್ತ್ರ ಮೈಂಡ್ ಇಂದ ಆಯಿಷಾ ಹೋಗ್ತಿರಲ್ಲ. ಅದಕ್ಕೆ ಅವನು ಆಯಿಷಾ ತಾಯಿನ ಮೀಟ್ ಆಗಿ ಆಯಿಷಾ ಬಗ್ಗೆ ಕೇಳ್ತಾನೆ. ಆಮೇಲೆ ಅವನು ಅಲ್ಲಿಂದ ಆಯಿಷಾ ಕೆಲಸ ಮಾಡ್ತಿದ್ದ ಹೋಟೆಲ್ಗೆ ಹೋಗ್ತಾನೆ. ಆದ್ರೂ ಅಲ್ಲಿ ಅವನಿಗೆ ಆಯಿಷಾ ಸಿಗಲ್ಲ. ಹೀಗಿದ್ದಾಗ ಒಂದು ದಿನ ಉಸ್ತ್ರಗೆ ಆಯಿಷಾ ಎಲ್ಲಿದ್ದಾಳೆ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಆಯಿಷಾ ಅದೇ ಪೊಲೀಸ್ ಆಫೀಸರ್ನ ಮದುವೆ ಆಗಿರ್ತಾಳೆ. ಇದನ್ನ ನೋಡಿ ಉಸ್ತ್ರ ಹಾಗಾದ್ರೆ ಆಯಿಷಾ ಇನ್ನೂ ತನ್ನ ರಿವೆಂಜ್ ನ ತಗೋತಿದ್ದಾಳೆ ಅಂತ ಅರ್ಥ ಮಾಡ್ಕೋತಾನೆ. ಇಲ್ಲಿ ಆಯಿಷಾ ತನ್ನ ಐಡೆಂಟಿಟಿಯನ್ನ ಚೇಂಜ್ ಮಾಡಿರ್ತಾಳೆ. ಇನ್ನು ಹೋಟೆಲ್ ನಲ್ಲಿದ್ದ ಆಂಟಿ ಆಯಿಷಾ ತಾಯಿ ತರ ನಾಟಕ ಮಾಡ್ತಿರ್ತಾಳೆ. ಇಲ್ಲಿ ಇನ್ಸ್ಪೆಕ್ಟರ್ ಆಯಿಷಾನ ಮದುವೆ ಆಗಿರ್ತಾನೆ. ಒಂದು ದಿನ ಇವರು ಗಣಪತಿ ವಿಸರ್ಜನೆಗೆ ಬಂದಿರ್ತಾರೆ. ಈ ಕಡೆ ಉಸ್ತ್ರ ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ಇಲ್ಲಿ ಇನ್ಸ್ಪೆಕ್ಟರ್ ಆಯಿಷಾನ ಶಂಕರ್ಗೆ ಮೀಟ್ ಮಾಡಿಸ್ತಾನೆ. ಶಂಕರ್ ಆಯಿಷಾನ ನೋಡಿ ಆಕೆನ ತುಂಬಾ ಇಷ್ಟಪಡ್ತಾನೆ. ಇಲ್ಲಿ ಆಯಿಷಾ ಮತ್ತು ಶಂಕರ್ ಇಬ್ಬರು ಡ್ಯಾನ್ಸ್ ಮಾಡ್ತಿರ್ತಾರೆ. ಇವರು ಡ್ಯಾನ್ಸ್ ಮಾಡ್ತಿದ್ದಾಗ ಆಯಿಷಾ ಕೈಯಲ್ಲಿ ಒಂದು ರಿಂಗ್ ಇರುತ್ತೆ. ಆಕೆ ಅದರ ಕ್ಯಾಪ್ ಅನ್ನ ಓಪನ್ ಮಾಡ್ತಾಳೆ. ಆಗ ಅದರಲ್ಲಿ ಒಂದು ಸ್ಕ್ರೂ ಇರುತ್ತೆ. ಆಯಿಷಾ ಜೋರಾಗಿ ಶಂಕರ್ ಕುತ್ತಿಗೆಗೆ ಅದನ್ನ ತಗೊಂಡು ಹೊಡಿತಾಳೆ. ಶಂಕರ್ ಅಲ್ಲೇ ಸತ್ತೋಗ್ತಾನೆ. ಆಯಿಷಾ ಹೀಗೆ ಮಾಡ್ತಿದ್ದಾಗ ಶಂಕರ್ ಕಡೆಯ ಒಬ್ಬ ವ್ಯಕ್ತಿ ಆಕೆನ ನೋಡ್ಬಿಡ್ತಾನೆ. ಆತ ಆಯಿಷಾ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಉಸ್ತ್ರ ಬಂದು ಆತನ ಕುತ್ತಿಗೆಯನ್ನ ಕಟ್ ಮಾಡಿ ಸಾಯಿಸ್ಬಿಡ್ತಾನೆ. ಈಗ ಆಯಿಷಾ ಅಲ್ಲಿಂದ ಮನೆಗೆ ಬಂದಾಗ ಅಲ್ಲಿ ಉಸ್ತ್ರ ಬಂದಿರ್ತಾನೆ. ಆಯಿಷಾ ಉಸ್ತ್ರಾಗೆ ನೀನು ಇಲ್ಲಿಂದ ಹೋಗ್ಬಿಡು, ನಾನು ನನ್ನ ಕೆಲಸನ ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಆದ್ರೆ ಉಸ್ತ್ರ ಕೇಳಲ್ಲ. ಯಾಕಂದ್ರೆ ಉಸ್ತ್ರಾಗೆ ಆಯಿಷಾ ಮೇಲೆ ಲವ್ ಆಗಿರುತ್ತೆ. ಅವನು ಆಕೆಗೆ ನಾನು ನಿನಗೆ ಅವರನ್ನ ಕೊಲ್ಲೋಕೆ ಹೆಲ್ಪ್ ಮಾಡಿದ್ರೆ ನನ್ನ ಜೊತೆ ಮಲ್ಕೋತೀನಿ ಅಂತ ಹೇಳಿದ್ಯಲ್ಲ ಅಂತ ಕೇಳ್ತಾನೆ.
ಇದನ್ನು ಕೇಳಿ ಆಯಿಷಾ ತನ್ನ ಬಟ್ಟೆಯನ್ನ ಬಿಚ್ತಾಳೆ. ಆದ್ರೆ ಉಸ್ರಾ ಆಕೆ ಜೊತೆ ಏನು ಮಾಡದೆ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಅವನು ತನ್ನ ಗ್ಯಾಂಗ್ ಹತ್ರ ಬಂದು ಅವರಿಗೆ ಆಯಿಷಾ ಜಲಾಲ್ ಮತ್ತು ಆ ಇನ್ಸ್ಪೆಕ್ಟರ್ನ ಕೊಲ್ಲುವವರೆಗೆ ನಾವು ಆಕೆನ ಗಮನಿಸ್ತಿರ್ಬೇಕು, ಆಕೆಗೆ ಏನು ಆಗದಂತೆ ನೋಡ್ಕೋಬೇಕು ಅಂತ ಹೇಳ್ತಾನೆ. ಈಗಿಂದ ಉಸ್ರಾ ಕಡೆಯವರು ಆಯಿಷಾ ಮೇಲೆ ನಿಗಾ ಇಡ್ತಾರೆ. ಅವರು ಆಕೆಯಲ್ಲಿ ಹೋಗ್ತಾಳೆ, ಯಾರನ್ನ ಮೀಟ್ ಆಗ್ತಾಳೆ ಅಂತ ಆಕೆನ ಫಾಲೋ ಮಾಡ್ತಿರ್ತಾರೆ. ಇಲ್ಲಿ ಇವರಿಗೆ ಇನ್ನೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಖಾನ್ ಸಾಬ್ಗೆ ಆಯಿಷಾ ಬಗ್ಗೆ ಮೊದಲೇ ಗೊತ್ತಾಗಿರುತ್ತೆ. ಅದಕ್ಕೆ ಅವನು ಆಯಿಷಾನ ತನ್ನ ಹತ್ರ ಕರೆದು ಆಕೆಗೆ ಟ್ರೈನಿಂಗ್ ಕೊಟ್ಟಿರ್ತಾನೆ ಮತ್ತು ನಿನ್ನ ರಿವೆಂಜ್ನ ನೀನೇ ತಗೋ ಅಂತ ಹೇಳಿರ್ತಾನೆ. ಈಗ ಇವರು ಮುಂದಿನ ಪ್ಲಾನಿಂಗ್ ಮಾಡೋಕೆ ಖಾನ್ ಸಾಬ್ ಮತ್ತು ಆಯಿಷಾ ಒಂದು ಟ್ರೈನ್ ಅಲ್ಲಿ ಮೀಟ್ ಆಗ್ತಾರೆ. ಅದೇ ಟೈಮಲ್ಲಿ ಉಸ್ರಾಗೆ ಆಯಿಷಾ ಗಂಡನಿಗೆ ಆಯಿಷಾ ಬಗ್ಗೆ ಡೌಟ್ ಬಂದಿದೆ ಅಂತ ಗೊತ್ತಾಗುತ್ತೆ. ಇನ್ನು ಆತ ಇವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಕೆ ರೈಲ್ವೆ ಸ್ಟೇಷನ್ ಹತ್ರ ವೇಟ್ ಮಾಡ್ತಿರ್ತಾನೆ. ಇದು ಗೊತ್ತಾದಾಗ ಉಸ್ರಾ ಖಾನ್ ಸಾಬ್ ಮತ್ತು ಆಯಿಷಾ ಹತ್ರ ಹೋಗ್ತಾನೆ. ಆದ್ರೆ ಖಾನ್ ಸಾಬ್ ಉಸ್ರಾ ತಮ್ಮ ಕೆಲಸಕ್ಕೆ ಅಡ್ಡಿ ಬರ್ತಿದ್ದಾನೆ ಅಂತ ಅವನಿಗೆ ತುಂಬಾ ಹೊಡಿತಾನೆ. ಆಗ ಕೋಪದಲ್ಲಿ ಉಸ್ರಾ ಕೂಡ ಖಾನ್ ಸಾಬ್ಗೆ ಹೊಡಿತಾನೆ. ಆಮೇಲೆ ಅವನು ಖಾನ್ ಸಾಬ್ಗೆ ಆಯಿಷಾ ಗಂಡನಿಗೆ ಆಯಿಷಾ ಮೇಲೆ ಡೌಟ್ ಬಂದಿದೆ, ಅದಕ್ಕೆ ಅವನು ಆಕೆಗೋಸ್ಕರ ರೈಲ್ವೆ ಸ್ಟೇಷನ್ ಅಲ್ಲಿ ವೇಟ್ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಯಿಷಾ ಟ್ರೈನ್ ಇಂದ ಕೆಳಗಿಳಿತಾಳೆ. ಅದೇ ಟೈಮಲ್ಲಿ ಅಲ್ಲಿ ಆಯಿಷಾ ಗಂಡ ಬರ್ತಾನೆ. ಈತ ಉಸ್ರಾನ ನೋಡಿ ಅವನನ್ನ ಅರೆಸ್ಟ್ ಮಾಡೋಕೆ ಹೋಗ್ತಾನೆ ಮತ್ತು ಖಾನ್ ಸಾಬ್ಗೆ ನೀವು ಇಲ್ಲಿಂದ ಹೋಗಿ ಅಂತ ಹೇಳ್ತಾನೆ. ಆದ್ರೆ ಖಾನ್ ಸಾಬ್ ಕೆಳದೆ ಆಯಿಷಾ ಗಂಡನ ಮೇಲೆ ಫೈರಿಂಗ್ ಮಾಡ್ತಾನೆ. ಈ ಫೈರಿಂಗ್ ನಲ್ಲಿ ಉಸ್ರಾಗೆ ಬುಲೆಟ್ ಬೀಳುತ್ತೆ. ಅವನು ನೀರಲ್ಲಿ ಬೀಳ್ತಾನೆ. ಇನ್ನು ಇದೇ ಫೈರಿಂಗ್ ನಲ್ಲಿ ಖಾನ್ ಸಾಬ್ಗೂ ಕೂಡ ತುಂಬಾ ಬುಲೆಟ್ ಬಿದ್ದಿರುತ್ತೆ. ಇನ್ನು ಈ ವಿಷಯ ಆಯಿಷಾಗೆ ಗೊತ್ತಾದಾಗ ಆಕೆ ತುಂಬಾ ಬೇಜಾರಾಗ್ತಾಳೆ. ಈಗ ಆಯಿಷಾ ಹಸ್ಬೆಂಡ್ ಮೀಡಿಯಾ ಮುಂದೆ ಬಂದು ತಾನು ಉಸ್ರಾನ ಎನ್ಕೌಂಟರ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಆಯಿಷಾ ಟಿವಿಯಲ್ಲಿ ನೋಡ್ತಿರ್ತಾಳೆ. ಇದರಿಂದ ಆಕೆಗೆ ತುಂಬಾ ಬೇಜಾರಾಗುತ್ತೆ. ಆಕೆ ಅಳ್ತಿರ್ತಾಳೆ. ಅದೇ ಟೈಮಲ್ಲಿ ಅಲ್ಲಿ ಆಕೆ ಗಂಡ ಬರ್ತಾನೆ. ಈತ ಆಯಿಷಾಗೆ ನಾನು ಉಸ್ರಾನ ಕೊಂದಿದ್ದಕ್ಕೆ ಜಲಾಲ್ ತುಂಬಾ ಖುಷಿಯಾಗಿದ್ದಾನೆ, ಅದಕ್ಕೆ ಅವನು ನಮಗೆ ಸ್ಪೇನ್ಗೆ ಕರೆದಿದ್ದಾನೆ ಅಂತ ಹೇಳ್ತಾನೆ. ಇದರಿಂದ ಆಯಿಷಾ ತುಂಬಾ ಖುಷಿ ಆಗ್ತಾಳೆ. ಯಾಕಂದ್ರೆ ಆಕೆ ಜಲಾಲ್ನ ಮೀಟ್ ಆದ್ರೆ ಅವನನ್ನ ಈಸಿಯಾಗಿ ಕೊಲ್ಬಹುದು ಅಂತ ಅನ್ಕೋತಾಳೆ. ಈಗ ಇವರಿಬ್ಬರು ಸ್ಪೇನ್ಗೆ ಬರ್ತಾರೆ. ಇಲ್ಲಿ ಒಂದು ಫಂಕ್ಷನ್ ನಡೀತಿರುತ್ತೆ. ಇಲ್ಲಿ ಟೈಮ್ ನೋಡಿ ಆಯಿಷಾ ಜಲಾಲ್ನ ಕೊಲ್ಲೋಕೆ ಹೋಗ್ತಾಳೆ. ಆಕೆ ಜಲಾಲ್ನ ಕೊಲ್ಲೋಕೆ ಹೋಗ್ತಿದ್ದಾಗ ಅದೇ ಟೈಮಲ್ಲಿ ಆಕೆ ಗಂಡ ಆಕೆ ಕೈನ ಹಿಡ್ಕೋತಾನೆ. ಇಲ್ಲಿ ಒಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ಆಯಿಷಾ ಗಂಡನಿಗೆ ಆಕೆ ಹೆಸರು ಆಯಿಷಾ ಅಂತ ಗೊತ್ತಾಗಿರುತ್ತೆ. ಏಕೆಂದ್ರೆ ಆತ ಖಾನ್ ಸಾಬ್ನ ಕೊಂದಾಗ ಆತನ ಜೇಬಲ್ಲಿ ಆಯಿಷಾ ಐಡಿ ಕಾರ್ಡ್ ಸಿಕ್ಕಿರುತ್ತೆ. ಅದನ್ನ ಉಸ್ರಾ ಖಾನ್ ಸಾಬ್ಗೆ ಆಯಿಷಾನ ಹುಡ್ಕೋಕೆ ಕೊಟ್ಟಿರ್ತಾನೆ. ಅದಕ್ಕೆ ಅವರು ಪ್ಲಾನ್ ಮಾಡಿ ಆಯಿಷಾನ ಹಿಡಿಯೋಕೆ ಆಕೆನ ಸ್ಪೇನ್ಗೆ ಕರ್ಕೊಂಡು ಬಂದಿರ್ತಾರೆ. ಇಲ್ಲಿ ಜಲಾಲ್ ಆಯಿಷಾನ ತನ್ನ ಹತ್ರ ಬಂದಿ ಮಾಡಿ ಇಟ್ಕೋತಾನೆ ಮತ್ತು ಆಕೆಗೆ ಉಸ್ರಾ ಇನ್ನೂ ಸತ್ತಿಲ್ಲ, ಯಾಕಂದ್ರೆ ಉಸ್ರಾ ಸತ್ರೆ ನನಗೆ ಶಾಂತಿ ಫೀಲ್ ಆಗ್ತಿತ್ತು, ಆದ್ರೆ ನನಗೆ ಈಗ ಶಾಂತಿ ಫೀಲ್ ಆಗ್ತಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಆತ ಆಯಿಷಾಗೆ ತುಂಬಾ ಹೊಡಿತಾನೆ ಮತ್ತು ಆಕೆಗೆ ಒಂದು ಆಫರ್ ಕೊಡ್ತಾನೆ, ನೀನು ನಿನ್ನ ಗಂಡನ್ನ ಕೊಂದ್ಬಿಡು, ಇಲ್ಲಾಂದ್ರೆ ನಾನು ನಿನ್ನ ಕೊಲ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಆಯಿಷಾ ತುಂಬಾ ಕೋಪದಲ್ಲಿ ತನ್ನ ಗಂಡನ್ನ ಕೊಂದ್ಬಿಡ್ತಾಳೆ. ಈಗ ಸೀನಿಲಿಂದ ಉಸ್ರಾ ಕಡೆ ಶಿಫ್ಟ್ ಆಗುತ್ತೆ. ಈತ ಇನ್ನೂ ಬದುಕಿರ್ತಾನೆ. ಈತನನ್ನ ಅವನ ಟೀಮ್ ಮೆಂಬರ್ಸ್ ನೀರಿಂದ ತೆಗೆದು ಕಾಪಾಡಿರ್ತಾರೆ. ಇನ್ನು ಜೂಲಿ ಆಕೆಗೆ ಟ್ರೀಟ್ಮೆಂಟ್ ಕೊಡ್ತಿರ್ತಾಳೆ. ಹೀಗೆ 3 ತಿಂಗಳು ಕಳೆಯುತ್ತೆ. 3 ತಿಂಗಳಾದ್ಮೇಲೆ ಉಸ್ರಾ ಪೂರ್ತಿಯಾಗಿ ರಿಕವರ್ ಆಗಿರ್ತಾನೆ. ಈಗ ಅವನು ಸ್ಪೇನ್ಗೆ ಹೋಗ್ಬೇಕಂತ ರೆಡಿ ಆಗ್ತಾನೆ, ಯಾಕಂದ್ರೆ ಅವನಿಗೆ ಆಯಿಷಾ ಸ್ಪೇನ್ ಅಲ್ಲಿದ್ದಾಳೆ ಅಂತ ಗೊತ್ತಿರುತ್ತೆ. ಈಗ ಉಸ್ರಾ ಸ್ಪೇನ್ಗೆ ಬರ್ತಾನೆ ಮತ್ತು ಇಲ್ಲಿ ಜಲಾಲ್ ಕಡೆಯವರಿಗೆ ಹೊಡೆಯೋಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಟೈಮಲ್ಲಿ ಅವನ ಮುಂದೆ ಜಲಾಲ್ ಹೆಂಡತಿ ರಾಬಿಯಾ ಬರ್ತಾಳೆ. ಇಲ್ಲಿ ಈಗ ಇನ್ನೊಂದು ಟ್ವಿಸ್ಟ್ ಓಪನ್ ಆಗುತ್ತೆ. ಆಕ್ಚುಲಿ ರಾಬಿಯಾ ಕೂಡ ಖಾನ್ ಸಾಬ್ ಏಜೆಂಟ್ ಆಗಿರ್ತಾಳೆ. ಇನ್ನು ರಾಬಿಯಾ ಜಲಾಲ್ ಟೀಮಲ್ಲಿ ಸೇರ್ಕೊಂಡಾಗ ಆತ ಗ್ಯಾಂಗ್ಸ್ಟರ್ ಆಗಿರ್ತಾನೆ. ಆ ಟೈಮಲ್ಲಿ ರಾಬಿಯಾಗೆ ಜಲಾಲ್ ಮೇಲೆ ಲವ್ ಆಗಿರುತ್ತೆ. ಆದ್ರೆ ಆಮೇಲೆ ಅವನು ISI ಜೊತೆ ಸೇರ್ಕೊಂಡು ಟೆರರಿಸ್ಟ್ ಆಗಿರ್ತಾನೆ. ಆಗ ರಾಬಿಯಾ ಅವನನ್ನ ತಡೆಯೋಕೆ ಖಾನ್ ಸಾಬ್ಗೆ ಕಾಲ್ ಮಾಡ್ತಾಳೆ ಮತ್ತು ಜಲಾಲ್ ಟೆರರಿಸ್ಟ್ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಹೇಳ್ತಾಳೆ. ಈಕೆ ಖಾನ್ ಸಾಬ್ ಜೊತೆ ಮಾತಾಡ್ತಿದ್ದಾಗ ಅಲ್ಲಿ ಜಲಾಲ್ ತಮ್ಮ ಬರ್ತಾನೆ. ಈತ ರಾಬಿಯಾ ಮಾತಾಡ್ತಿದ್ದಾನೆಲ್ಲ ಕೇಳ್ಬಿಡ್ತಾನೆ. ಆಗ ಅವನಿಗೆ ರಾಬಿಯಾ ಏಜೆಂಟ್ ಅಂತ ಗೊತ್ತಾಗುತ್ತೆ. ಈಗ ಅವನು ಜಲಾಲ್ಗೆ ಈ ವಿಷಯ ಹೇಳಬೇಕಂತ ಅನ್ಕೊಂಡಿರ್ತಾನೆ. ಆದ್ರೆ ಆ ಟೈಮಲ್ಲಿ ಜಲಾಲ್ ಊರಲ್ಲಿ ಇರಲ್ಲ. ಆಗ ಜಲಾಲ್ ತಮ್ಮ ಆಕೆನ ಒಂದು ರೂಮಲ್ಲಿ ಕರ್ಕೊಂಡು ಹೋಗಿ ತುಂಬಾ ಹೊಡಿತಿರ್ತಾನೆ. ರಾಬಿಯಾ ತನ್ನನ್ನು ತಾನು ಕಾಪಾಡಿಕೊಳ್ಳೋಕೆ ಜಲಾಲ್ ತಮ್ಮನ್ನ ಶೂಟ್ ಮಾಡೋಕೆ ಹೋಗ್ತಾಳೆ. ಇವರ ಸೌಂಡ್ ಕೇಳಿ ಅಲ್ಲಿ ಉಸ್ರಾ ಬಂದಿರ್ತಾನೆ. ಆಕ್ಚುಲಿ ಉಸ್ರಾ ಆ ಟೈಮಲ್ಲಿ ಜಲಾಲ್ಗೋಸ್ಕರ ಕೆಲಸ ಮಾಡ್ತಿರ್ತಾನೆ. ಇಲ್ಲಿ ರಾಬಿಯಾ ಉಸ್ರಾಗೆ ಜಲಾಲ್ ಟೆರರಿಸ್ಟ್ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಉಸ್ರಾ ರಾಬಿಯಾಗೆ ನೀನು ಅವನನ್ನ ಶೂಟ್ ಮಾಡೋ ಅವಸರ ಇಲ್ಲ, ನಾವಿಲ್ಲಿಂದ ಹೋಗ್ಬೋದು ಅಂತ ಹೇಳ್ತಾನೆ. ಆದ್ರೆ ಅದೇ ಟೈಮಲ್ಲಿ ಜಲಾಲ್ ತಮ್ಮ ರಾಬಿಯಾ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾನೆ. ಆಗ ರಾಬಿಯಾ ತನ್ನ ಕೈಯಲ್ಲಿದ್ದ ಗನ್ ತಗೊಂಡು ಅವನನ್ನ ಶೂಟ್ ಮಾಡ್ತಾಳೆ. ಜಲಾಲ್ ತಮ್ಮ ಅಲ್ಲೇ ಸತ್ತೋಗ್ತಾನೆ. ಉಸ್ರಾ ರಾಬಿಯಾಗೆ ಇಲ್ಲಿಂದ ನಾವು ಓಡೋಗೋಣ ಅಂತ ಹೇಳ್ತಾನೆ. ಆದ್ರೆ ರಾಬಿಯಾ ಕಂಡೀಷನ್ ಸರಿಯಾಗಿರಲ್ಲ. ಆಕೆ ಉಸ್ರಾಗೆ ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಆಗ ಉಸ್ರಾ ರಾಬಿಯಾಗೆ ನೀನು ಜೋರಾಗಿ ಕೂಗಿ ನಾನೇ ಜಲಾಲ್ ತಮ್ಮನ್ನ ಕೊಂದಿದ್ದು ಅಂತ ಹೇಳು ಅಂತ ಹೇಳ್ತಾನೆ. ಈಗ ರಾಬಿಯಾ ಹಾಗೆ ಮಾಡ್ತಾಳೆ. ಅದಕ್ಕೆ ಜಲಾಲ್ಗೆ ತನ್ನ ತಮ್ಮನ್ನ ಕೊಂದಿದ್ದು ಉಸ್ರಾ ಅಂತ ಅನಿಸ್ತಿರುತ್ತೆ. ಅದಾದ್ಮೇಲೆ ಉಸ್ರಾ ಖಾನ್ ಸಾಬ್ನ ಹೋಗಿ ಮೀಟ್ ಆಗಿರ್ತಾನೆ. ಖಾನ್ ಸಾಬ್ ಅವನನ್ನ ತನ್ನ ಟೀಮ್ ಅಲ್ಲಿ ಕರ್ಕೊಂಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ರಾಬಿಯಾ ಉಸ್ರಾಗೆ ಒಂದು ರೂಮ್ ಕೀ ಕೊಡ್ತಾಳೆ, ಯಾಕಂದ್ರೆ ಅದೇ ರೂಮ್ ಅಲ್ಲಿ ಆಯಿಷಾ ಇರ್ತಾಳೆ. ಇಲ್ಲಿ ಉಸ್ರಾ ರಾಬಿಯಾಗೆ ನೀನು ಕೂಡ ನಮ್ಮ ಜೊತೆ ಬಂದ್ಬಿಡು, ಈಗಲಾದ್ರೂ ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಆದ್ರೆ ರಾಬಿಯಾ ಇಲ್ಲ, ನಾನು ಇಲ್ಲಿಂದ ಬರಲ್ಲ ಅಂತ ಹೇಳ್ತಾಳೆ. ಏಕೆಂದ್ರೆ ಇವರು ಜಲಾಲ್ ತಮ್ಮನ್ನ ಕೊಂದಾಗ ರಾಬಿಯಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಆ ಟೈಮಲ್ಲಿ ಈಕೆಗೆ ಮಿಸ್ಕ್ಯಾರೇಜ್ ಆಗಿರುತ್ತೆ. ಅದಕ್ಕೆ ಆಕೆಗೆ ತನ್ನ ಮಗನ ಆತ್ಮ ಇಲ್ಲೇ ಇದೆ ಅಂತ ಅನಿಸ್ತಿರುತ್ತೆ. ಅದಕ್ಕೆ ಆಕೆ ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಅಂತ ಹೇಳ್ತಾಳೆ. ಈಗ ಉಸ್ರಾ ಹೋಗಿ ಆಯಿಷಾನ ಆ ರೂಮಿಂದ ಹೊರಗೆ ತರ್ತಾನೆ. ಇವರು ಅಲ್ಲಿಂದ ಹೋಗ್ತಿದ್ದಾಗ ಜಲಾಲ್ ಕಡೆಯವರು ಇವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದ್ರೆ ಉಸ್ರಾ ಅವರ ಜೊತೆ ಫೈಟ್ ಮಾಡ್ತಾ ಆಯಿಷಾನ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾನೆ. ಇದನ್ನ ನೋಡಿ ಆಯಿಷಾ ತುಂಬಾ ಎಮೋಷನಲ್ ಆಗ್ತಾಳೆ. ಯಾಕಂದ್ರೆ ಉಸ್ರಾ ಆಕೆನ ಅಷ್ಟೊಂದು ಲವ್ ಮಾಡ್ತಾನೆ ಅಂತ ಆಕೆ ಅನ್ಕೊಂಡಿರಲ್ಲ. ಇನ್ನು ಉಸ್ರಾ ಅಲ್ಲಿಂದ ಹೋಗ್ತಿದ್ದಾಗ ಆಯಿಷಾಗೆ ನಾವು ಜಲಾಲ್ನ ಕೊಲ್ಲದೆ ಇಲ್ಲಿಂದ ಹೋಗಬಾರ್ದು ಅಂತ ಹೇಳ್ತಾನೆ.
ಈಗ ಅವರು ಜಲಾಲ್ ಇದ್ದ ಜಾಗಕ್ಕೆ ಹೋಗ್ತಿರ್ತಾರೆ. ಅದೇ ಟೈಮಲ್ಲಿ ಜಲಾಲ್ ಕಡೆ ಒಬ್ಬ ವ್ಯಕ್ತಿ ಬದುಕಿರ್ತಾನೆ. ಇವನು ಜಲಾಲ್ಗೆ ಕಾಲ್ ಮಾಡಿ ಉಸ್ರು ನಿನ್ನ ಕೊಲ್ಲೋಕೆ ನಿನ್ನ ಹತ್ರ ಬರ್ತಿದ್ದಾನೆ ಅಂತ ಹೇಳ್ತಾನೆ. ಇನ್ನು ರಾಬಿಯಾ ಕೂಡ ಅವರ ಜೊತೆ ಸೇರ್ಕೊಂಡಿದ್ದಾಳೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಜಲಾಲ್ಗೆ ಶಾಕ್ ಆಗುತ್ತೆ. ಅವನು ರಾಬಿಯಾನ ತುಂಬಾ ಇಷ್ಟಪಡ್ತಿರ್ತಾನೆ. ಆದ್ರೆ ರಾಬಿಯಾನೇ ಅವನಿಗೆ ಮೋಸ ಮಾಡಿರ್ತಾಳೆ. ಆದ್ರೆ ಜಲಾಲ್ ಇಲ್ಲಿ ರಾಬಿಯಾಗೆ ಏನು ಹೇಳಲ್ಲ. ಅವನು ಒಂದು ಗೇಮ್ ಆಡೋಕೆ ರಿಂಗ್ ಒಳಗೆ ಬರ್ತಾನೆ. ಅದೇ ಟೈಮಲ್ಲಿ ಅಲ್ಲಿ ಉಸ್ರಾ ಬರ್ತಾನೆ. ಇಲ್ಲಿ ಉಸ್ರಾ ಮತ್ತು ಜಲಾಲ್ ತುಂಬಾ ಹೊತ್ತು ಫೈಟ್ ಮಾಡ್ತಾರೆ. ಉಸ್ರಾ ಜಲಾಲ್ಗೆ ತುಂಬಾ ಹೊಡಿತಾನೆ. ಕೊನೆಗೆ ಅವನು ಜಲಾಲ್ನ ಸಾಯಿಸೋಕೆ ಹೋಗ್ತಿದ್ದಾಗ ಸ್ಟಾಪ್ ಆಗ್ತಾನೆ ಮತ್ತು ಆಯಿಷಾನ ಕರೆದು ನೀನು ಇವನನ್ನ ಕೊಲ್ಲು ಅಂತ ಹೇಳ್ತಾನೆ. ಈಗ ಆಯಿಷಾ ತನ್ನ ಹಸ್ಬೆಂಡ್ನ ರಿವೆಂಜ್ ತಗೋತಾಳೆ. ಆಕೆ ಜಲಾಲ್ನ ಕೊಂದ್ಬಿಡ್ತಾಳೆ. ಈಗ ಸೀನಿಲಿಂದ ಸ್ವಲ್ಪ ದಿನಗಳ ನಂತರ ಶಿಫ್ಟ್ ಆಗುತ್ತೆ. ಇಲ್ಲಿ ಆಯಿಷಾ ತನ್ನ ಒಂದು ಮ್ಯೂಸಿಕ್ ಕ್ಲಾಸ್ನ ಓಪನ್ ಮಾಡಿರ್ತಾಳೆ. ಇಲ್ಲಿ ಈಕೆ ಮಕ್ಕಳಿಗೆ ಮ್ಯೂಸಿಕ್ನ ಕಲಿಸ್ತಿರ್ತಾಳೆ. ಇನ್ನು ಇಲ್ಲಿ ಮ್ಯೂಸಿಕ್ ಕಲಿಯೋಕೆ ಉಸ್ರಾ ಮತ್ತು ಅವನ ಗ್ಯಾಂಗ್ ಕಡೆಯವರು ಕೂಡ ಬರ್ತಾರೆ. ಇಲ್ಲಿ ನಮಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಖಾನ್ ಸಾಬ್ ಇನ್ನೂ ಬದುಕಿರ್ತಾನೆ. ಈಗ ಉಸ್ರಾ ಅಲ್ಲಿಂದ ಖಾನ್ ಸಾಬ್ನ ಮೀಟ್ ಆಗೋಕೆ ಹೋಗ್ತಾನೆ. ಇಲ್ಲಿ ಖಾನ್ ಸಾಬ್ ಉಸ್ರಾಗೆ ಕೇವಲ ಜಲಾಲ್ನ ಕೊಲ್ಲೋದ್ರಿಂದ ಇದು ಮುಗಿಯಲ್ಲ, ಏಕೆಂದ್ರೆ ಜಲಾಲ್ ಅಂತವರು ತುಂಬಾ ಜನ ಇದ್ದಾರೆ, ನಾವು ಅವರನ್ನೆಲ್ಲ ಮುಗಿಸ್ಬೇಕು ಅಂತ ಹೇಳ್ತಾನೆ. ಆಗ ಉಸ್ರಾ ಖಾನ್ ಸಾಬ್ಗೆ ನೀವು ಯಾವಾಗ ಕರೀತಿರೋ ನಾನು ಬರ್ತೀನಿ ಅಂತ ಹೇಳ್ತಾನೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.